ಇವತ್ತು ನಾನು ಚಕ್ಲಿ ಮಾಡಲಿಕ್ಕೆ ಅರ್ಧ ಪಾವು ರವೆ ತೊಗೊಂಡಿದ್ದೀನಿ, ಅರ್ಧ ಪಾವು ಕಡಲೆ ತೊಗೊಂಡಿದ್ದೀನಿ, 1 ಸ್ಪೂನ್ ಅಚ್ಚ ಖಾರ ಪುಡಿ ತೊಗೊಂಡಿದ್ದೀನಿ, 1 ಸ್ಪೂನ್ ಎಳ್ಳು ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಇವಾಗ ರವೆದು ಗಂಜಿ ಮಾಡ್ಕೊತಾ ಇದ್ದೀನಿ ನಾನು ಚಕ್ಲಿ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ. ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಬೆಂದರೆ ಸಾಕು ರವೆ. ಈಗ ಅಕ್ಕಿ ಹಿಟ್ಟು ಹುರಿದಿರೋದಕ್ಕೆ ಚಕ್ಲಿ ಮಾಡೋದಕ್ಕೆ ಎಳ್ಳು ಹಾಕೋತಾ ಇದ್ದೀನಿ ನಾನು. 1 ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಅಚ್ಚ ಖಾರ ಪುಡಿ ಹಾಕೋತಾ ಇದ್ದೀನಿ 1 ಸ್ಪೂನು. ಇವಾಗ ಕಡಲೆ ಪುಡಿನ ಮಿಕ್ಸಿ ಮಾಡ್ಕೊಂಡಿರೋದು ಅದಕ್ಕೆ ಹಾಕೋತಾ ಇದ್ದೀನಿ. ಆಮೇಲೆ ರವೆದು ಗಂಜಿ ಮಾಡ್ಕೊಂಡಿರೋದು ಹಾಕೋತಾ ಇದ್ದೀನಿ. ಗಂಜಿ ಮಾಡಿಟ್ಕೊಂಡ್ರೆ ನಮಗೆ ಸುಲಭ ಆಗುತ್ತೆ ಬಿಸಿನೀರು ಹಾಕೊಳ್ಳೋ ಬದಲು. ಅದಕ್ಕೆ 1.5 ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಸಣ್ಣದರಲ್ಲಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅದಕ್ಕೆ ಬರೋ ಹಂಗೆ ಚಕ್ಲಿ ಹಿಟ್ಟನ್ನ ನಾವು ಕಲಿಸ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು, ಖಾರ ಎಲ್ಲ ಹಿಡಿಯೋಂಗೆ. ಸ್ವಲ್ಪ ಆರಿದ ಮೇಲೆ ಎಲ್ಲ ಉಂಡೆ ಮಾಡ್ಕೋತೀನಿ ನಾನು. ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಅದರಲ್ಲಿ 1 ಸ್ಪೂನು ಅದು ಸೌಟು, ಆದರೆ ಸ್ವಲ್ಪ ಹಾಕೋತಾ ಇದ್ದೀವಿ ಎಣ್ಣೆನ. ಅದಕ್ಕೆ ಹಾಕೊಂಡು ತಣ್ಣಾದಮೇಲೆ ಚೆನ್ನಾಗಿ ಉಂಡೆ ಮಾಡ್ಕೋಬೇಕು ಅದನ್ನು, ಒಂದು ಅದಕ್ಕೆ ಬರೋ ಹಾಗೆ. ಇವಾಗ ಮುಟ್ಟಿದರೆ ಅದು ತುಂಬ ಬಿಸಿಲಿ ಕೈಯಲ್ಲಿ ಮುಟ್ಟಬಾರ್ದು. ಇವಾಗ ಚಕ್ಲಿ ನಾನು ಒತ್ಕೋತಾ ಇದ್ದೀವಿ. ತುಂಬ ಚೆನ್ನಾಗಿ ಬರ್ತಾ ಇದೆ ಅದು. ಇವಾಗ ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪ ಒತ್ಕೊಂಡಿದ್ದೀವಿ. ಈ ಕಾದಿರೋ ಎಣ್ಣೆಗೆ ಒಂದೊಂದಾಗಿ ಹಾಕೋತೀವಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಉರಿ ಕಮ್ಮಿ ಮಾಡ್ಕೊಬಿಟ್ಟು ಬಾಣಲೆಗೆ ಹಾಕೋತಾ ಇದ್ದೀವಿ. ಇವಾಗ ಚಕ್ಲಿ ಚೆನ್ನಾಗಿ ಬೆಂದಿದೆ, ಗರಿ ಗರಿಯಾಗಿ ಬಂದಿದೆ ಇದು ಚಕ್ಲಿ. ಇವಾಗ ಚಕ್ಲಿ ರೆಡಿಯಾಗಿದೆ, ತುಂಬ ಗರಿ ಗರಿಯಾಗಿ ಬಂದಿದೆ.